ಈ ಪವನ್ ಒಡೆಯವ್ರಿಗೂ ಮತ್ತು ಪೊಲೀಸ್ ಇಲಾಖೆಗೂ ಅವಿನಾಭಾವ ಸಂಬಂಧ ಇದೆಯಾ ಎನ್ನುವಂಥದ್ದು. ಯಾಕಂತ ಹೇಳಿದ್ರೆ ಗೂಗ್ಲಿಲಿ ಕೂಡ ಪೊಲೀಸ್ ಡ್ರೆಸ್ ಹಾಕ್ಸಿ ಯಶ್ ಅವ್ರನ್ನ ಆ ಕಡೆ ಇಳಿಸಿದ್ರಿ, ಈಗ ಶಿವರಾಜ್ ಕುಮಾರ್ ಅವ್ರಿಗೂ ಪೊಲೀಸ್ ಇಲಾಖೆಯ ಡ್ರೆಸ್ ಹಾಕ್ಸಿ ಆ ಕಡೆ ಇಳಿಸಿದ್ದೀರಾ. ಏ ಪುಸಿ ಕಾನೂನು ಪೊಲೀಸು ಇವೆಲ್ಲ ಪ್ರತಿಯೊಬ್ಬರ ಜೀವನದಲ್ಲೂ ಸಬ್ಕಾನ್ಷಿಯಸ್ಲಿ ಎಲ್ಲರ ಜೀವನದಲ್ಲೂ ಇರುತ್ತೆ, ನಮಗದು ಗೊತ್ತಾಗೋದಿಲ್ಲ ಅಷ್ಟೇ. ಮುನ್ನೆಲೆಗೆ ಬಂದಾಗ ಮಾತ್ರ ಅಯ್ಯೋ ಇದು ಇವಾಗ ಇದಕ್ಕೆ ಯಾಕೆ ಅಂತ ಒಂದು ಇಂಪಾರ್ಟೆನ್ಸ್ ತೊಗೋತೀವಿ. ಬಟ್ ಎಲ್ಲರ ಜೀವನದಲ್ಲೂ ಅದು ಇರುತ್ತೆ, ಬಿಕಾಸ್ ಅದೊಂದು ಇರೋದಕ್ಕೆ ಒಂದು ಸೊಸೈಟಿ, ಒಂದು ಸಿಸ್ಟಮ್, ಒಂದು ನೀಟಾಗಿ ನಾವು ನಮ್ಮ ಜೀವನನ ಈ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಮಾಡ್ಕೊಂಡು ಹೋಗೋದಕ್ಕೆ ಅದ್ರದ್ದು ವ್ಯವಸ್ಥೆ ತುಂಬ ಇಂಪಾರ್ಟೆಂಟು. ಸೊ ಇವಾಗ ಈ ಪಿಕ್ಚರಲ್ಲಿ ಬೇಲ್ ಅಂತ ಟೈಟಲ್ ಇಟ್ಮೇಲೆ ಪೊಲೀಸ್ ಇಲ್ಲದೆ ಇದ್ರೆ ಹೆಂಗೆ ಬಾಸ್? ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಗೂಗ್ಲಿಲಿ ಶರತ್ ಅವ್ರಿಗೆ ಯೂನಿಫಾರ್ಮ್, ಐ ಮೀನ್ ಯಶ್ ಅವ್ರಿಗೆ ಯೂನಿಫಾರ್ಮ್ ಜಸ್ಟ್ ಫಾರ್ ದ ಒಂದು ಸೀನಿಗೋಸ್ಕರ ಹಾಕ್ಸಿದ್ದು, ಒಂದು ಸಾಂಗಿಗೋಸ್ಕರ ಹಾಕ್ಸಿದ್ದು. ಬಟ್ ಇಲ್ಲಿ ಸಿನಿಮಾನೇ ಶಿವಣ್ಣನ ಸುತ್ತ ಇರೋದ್ರಿಂದ ತುಂಬ ಫುಲ್ ಲೆಂತ್ ಇರುತ್ತೆ ಸಿನಿಮಾ. ಆ್ಯಕ್ಚುಲಿ ಪವನ್ ಒಡೆಯರ್ ಅವರ ಸಿನಿಮಾಗಳು ಅಂತ ಹೇಳಿದ್ರೆ ಒಂದೊಳ್ಳೆ ಸಂದೇಶ ಇರುತ್ತೆ, ಎಂಟರ್ಟೈನ್ಮೆಂಟ್ ಇರುತ್ತೆ ಅನ್ನುವಂಥದ್ದು. ಬೇಲಲ್ಲಿ ಏನು ಹೇಳೋಕೆ ಹೊರಟಿದ್ದೀರಾ? ನಾನು ಸಮಾಜಕ್ಕೆ ಏನು ಸಂದೇಶ ಕೊಡೋದ್ರ ಮೂಲಕ ಅಂದರೆ ಡೆಫಿನೆಟ್ಲಿ ಏನೋ ಒಂದು ಮೆಸೇಜ್ ಇರುತ್ತೆ, ಬಟ್ ಮೆಸೇಜೇ ಸಿನಿಮಾ ಆಗಿರೋದಿಲ್ಲ. ಎಂಟರ್ಟೈನ್ಮೆಂಟ್ ಈಸ್ ಫಸ್ಟ್ ಪ್ರಿಯಾರಿಟಿ, ಬಿಕಾಸ್ ನಾನು ಕಾಸಿಸ್ಕೊಂಡು ಸಂದೇಶ ಹೇಳೋದಕ್ಕೆ ಆಗೋದಿಲ್ಲ ಥಿಯೇಟ್ರಲ್ಲಿ. ಫಸ್ಟ್ ಎಂಟರ್ಟೈನ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಂಟರ್ಟೈನ್ಮೆಂಟ್ ಭರ್ಪೂರವಾಗಿರುತ್ತೆ, ಬೇಕೆಂದರೆ ತುಂಬ ದೊಡ್ಡ ತಾರಾಗಣ ಇದೆ ಪಿಕ್ಚರಲ್ಲಿ. ಎಲ್ಲರೂ ತುಂಬ ಅವರವರ ರೋಲ್ನ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಡೆಫಿನೆಟ್ಲಿ ಅಂಡರ್ ಕರೆಂಟಲ್ಲಿ ಒಂದು ಮೆಸೇಜ್ ಡೆಫಿನೆಟ್ಲಿ ಇರುತ್ತೆ. ಸಿನಿಮಾ ಸ್ಕ್ರೀನ್ ಪ್ಲೇಲ್ ಆಗ್ಬೋದು, ಅಥವಾ ಪಾತ್ರಗಳ ಮೂಲಕ ಆಗ್ಬೋದು, ಅಥವಾ ಸಂಭಾಷಣೆಗಳ ಮೂಲಕ ಆಗ್ಬೋದು, ಅಥವಾ ಸಿನಿಮಾ ಓವರಾಲ್ ಸಿನಿಮಾಯಿಂದನೇ ಆಗ್ಬೋದು. ಒಂದು ಸಂದೇಶ ಡೆಫಿನೆಟ್ಲಿ ಇರುತ್ತೆ, ಬಟ್ ಎಂಟರ್ಟೈನ್ಮೆಂಟ್ ಈಸ್ ಫಸ್ಟ್ ಪ್ರಿಯಾರಿಟಿ, ಆಮೇಲೆ ಸಂದೇಶ. ನಿಮ್ಮ ಸಿನಿಮಾಗಳಲ್ಲಿ ಸಿನಿಮಾ ಎಷ್ಟು ಸೌಂಡ್ ಮಾಡುತ್ತೋ ಅದಕ್ಕಿಂತ 10 ಪಟ್ಟು ಹಾಡುಗಳು ಸೌಂಡ್ ಮಾಡುತ್ತೆ. ಸೊ ಈ ಹೊಸ ಸಿನಿಮಾದಲ್ಲಿ ಯಾವಗಳ ಹಾಡುಗಳಿಗೆಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದೀರಾ ಎನ್ನುವಂಥದ್ದು? ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಜನೀಶ್ ಲೋಕನಾಥ್ ಅವ್ರ ಜೊತೆ ನಾನು ಫಸ್ಟ್ ಟೈಮ್ ಕೊಲ್ಯಾಬ್ರೇಟ್ ಆಗ್ತಾಯಿದ್ದೀನಿ. ಭಾಳ ಚೆನ್ನಾಗಿ ಸಾಂಗ್ಸ್ಗಳು ಮಾಡಿದ್ದಾರೆ. ನನಗೆ ತುಂಬ ಕಾಯ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ನಾನು ಆ ಸಾಂಗ್ಗಳನ್ನ ಬೇಗ ರಿಲೀಸ್ ಮಾಡಿ ಜನಗಳಿಗೆ ತಲುಪ್ಸೋಕ್ಕೆ ಐ ಆಮ್ ಎಕ್ಸೈಟೆಡ್. ಇವತ್ತಷ್ಟೇ ಒಂದು ಸಾಂಗ್ದು DI ಲಾಕ್ ಆಗಿದೆ. ವೆರಿ ಸೂನ್ ವಿ ಆರ್ ಗೋಯಿಂಗ್ ಟು ರಿಲೀಸ್ ದ ಸಾಂಗ್. ಈಚೆಗೆ ಪ್ಯಾನ್ ಇಂಡಿಯಾ ಸಿನಿಮಾಗಳ ಅಬ್ಬರದಲ್ಲಿ ಎಲ್ಲೋ ಒಂದು ಕಡೆ ಕನ್ನಡ ಇಂಡಸ್ಟ್ರಿ ಹಿಂದೆ ಸರಿತಾ ಇದೆಯಾ, ಅಥವಾ ಎಲ್ಲೋ ಒಂದು ಕಡೆ ನಲುಗ್ತಾ ಇದೆ ಅನ್ನುವಂಥದ್ದು ಆರೋಪಗಳು ಕೇಳಿಬರುತ್ತೆ. ನಿಜಾನ ಸರ್ ಇದು? ಖಂಡಿತ ಇದೆ ಅಂತ ಅನಿಸುತ್ತೆ. ಯಾಕೆಂದರೆ ಅದು ನಾವು ಫ್ಯಾಕ್ಟ್ಸ್ ಆರ್ ಫ್ಯಾಕ್ಟ್ಸ್, ನಾವು ಎಷ್ಟೇ ಡಿಫೆಂಡ್ ಮಾಡಿಕೊಂಡ್ರೂ ಸತ್ಯ ಹಾಗೇ ಇರುತ್ತೆ. ಐ ಥಿಂಕ್ ಪ್ರಯತ್ನಗಳು ಖಂಡಿತ ನಡೀತಾ ಇರಬೇಕು, ಬಟ್ ಅಟ್ ದ ಸೇಮ್ ಟೈಮ್ ಕೆಲವು ಪ್ರಯತ್ನಗಳಿಂದ ಇಂಡಸ್ಟ್ರಿಗೇ ಕೆಟ್ಟ ಹೆಸರು ಬರೋವಂಥ ಸಂದರ್ಭಗಳು ಆಗ್ಬಿಡುತ್ತೆ. ಬಟ್ ಹಾಗಂತ ಇಂಡಸ್ಟ್ರಿನ ಡಿಗ್ರೇಡ್ ಮಾಡಿ ಮಾತಾಡೋದು ಕೂಡ ತಪ್ಪು. ಯಾಕೆಂದರೆ ಇದು ಹರಿಯೋ ನೀರಿದು, ಇದೆಲ್ಲೋ ಒಂದು ಕಡೆ ನಿಂತು ಬಿಡಲ್ಲ. ಇದು ಹರಿಯೋ ಏನೋ ಒಂದು ಅಣೆಕಟ್ಟಾಗಿ ಡ್ಯಾಮ್ ಹಾಕಿರ್ಬೋದು, ಬಟ್ ಆ ಚಾನಲ್ ಯಾವುದೋ ಒಂದು ಓಪನ್ ಮಾಡಿ ಜೋರಾಗಿ ಮಳೆ ಬಂದಾಗ ಒಂದು ಡ್ಯಾಮ್ ಕಿತ್ಕೊಂಡು ಹೋಗೋಷ್ಟು ಕೂಡ ಹರಿಯುತ್ತೆ ಇದು ಈ ಇಂಡಸ್ಟ್ರಿ. ಅಷ್ಟು ಶಕ್ತಿ ಇದೆ ಈ ಇಂಡಸ್ಟ್ರಿಯಲ್ಲಿ, ಅಷ್ಟು ಪ್ರತಿಭೆಗಳಿದ್ದಾವೆ, ಅಷ್ಟು ಜನ ಇದ್ದಾರೆ. ಮೇಯ್ನ್ ಏನು ಕನ್ನಡ ಆಡಿಯನ್ಸಲ್ಲಿ ಎಲ್ಲೋ ನಾವು ಆಡಿಯನ್ಸ್ನ ಫೇತ್ ಕಳ್ಕೊಂಡಿದ್ದೀವಿ. ಕೆಟ್ಟ ಸಿನಿಮಾಗಳು ಕೊಟ್ಟು ಒಳ್ಳೆ ಸಿನಿಮಾ ಬಂದಾಗ್ಲೂ ಜನ ಅದನ್ನು ಅಪ್ರಿಷಿಯೇಟ್ ಮಾಡೋದು ಅಥವಾ ಇನ್ನೊಬ್ಬರು ಯಾರೋ ಅಭಿಪ್ರಾಯ ಕೇಳೋದಕ್ಕೆ ಕಾಯ್ತಾರೆ ಹೊರತು ಡೈರೆಕ್ಟಾಗಿ ಬಂದು ಸಿನಿಮಾ ನೋಡ್ತಾ ಇಲ್ಲ. ಸೊ ಆ ಒಂದು ಇದು ನಾವೇ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಅಂತ ಒಂದು ಸಿನಿಮಾ ಮಾಡಿದ್ವಿ, ತುಂಬ ಒಂದು ಮಿನಿಮಲ್ ಬಜೆಟಲ್ಲಿ ನಾನು ಪ್ರೆಸೆಂಟ್ ಮಾಡಿದ್ದೆ. ಆ ಸಿನಿಮಾ ಕನ್ನಡದಲ್ಲಿಗಿಂತ ತಮಿಳಲ್ಲಿ ಚೆನ್ನಾಗಿ ಕಲೆಕ್ಟ್ ಮಾಡ್ತು. ಕನ್ನಡದಲ್ಲಿ ರಿಲೀಸ್ ಬಂದಿದ್ದು ಕಲೆಕ್ಷನ್ಗಿಂತ ತಮಿಳ್ನಾಡಲ್ಲಿ ಸಖತ್ತಾಗಿ ಕಲೆಕ್ಟ್ ಮಾಡಿದ್ರು. ಟುಡೇ ಅಮೆಝಾನಲ್ಲಿ ರಿಲೀಸ್ ಆದಾಗಲಿಂದ ಇವತ್ತವರೆಗೂ ಟ್ರೆಂಡಿಂಗಲ್ಲಿದೆ. ಅಮೆಝಾನ್ ಒರಿಜಿನಲ್ ಸೀರೀಸ್ಗಳನ್ನ ಬೀಟ್ ಮಾಡಿ ಅದು ಟ್ರೆಂಡಿಂಗಲ್ಲಿದೆ. ವಿಜಯ ರಾಘವೇಂದ್ರ ಅವ್ರು ಆ್ಯಕ್ಟ್ ಮಾಡಿದ್ದು. ಸೊ ದೆರ್ ಈಸ್ ಕಂಟೆಂಟ್, ದೆರ್ ಈಸ್ ಸಬ್ಸ್ಟೆನ್ಸ್. ನಾನು ಇದು ಯಾಕೆ ಓಡಲಿಲ್ಲ ಥಿಯೇಟ್ರಲ್ಲಿ ಅಂತ ನಾನು ಯೋಚನೆ ಮಾಡ್ಕೊಂಡು ಕೂತ್ಕೊಂಡಾಗ ನನಗೆ ಸಿಕ್ಕಿದ ಆನ್ಸರ್ ಏನು ಅಂದರೆ, ವಿ ಹ್ಯಾವ್ ಲಾಸ್ಟ್ ಫೇತ್ ಆಫ್ ದ ಆಡಿಯನ್ಸ್. ಸೊ ಅದನ್ನು ಸಂಪಾದಿಸ್ಬೇಕು ಫಸ್ಟು. ಈಗ ನಾವು ಅದು ಇದು ಅಂತ ಡಿಬೇಟ್ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಅದಕ್ಕೇನು ಮಾಡಬೇಕು ಅದನ್ನು ಅಡ್ರೆಸ್ ಮಾಡೋದು ತುಂಬ ಇಂಪಾರ್ಟೆಂಟ್.